ಅಕ್ವಾಜೆಲ್ ಮತ್ತು ಅಗ್ರಿ ಗ್ರ್ಯಾನುವಲ್ಸ್ ಮತ್ತು ಅಗ್ರಿ 82 ಗೊಬ್ಬರದಲ್ಲಿ ಮಿಶ್ರಣ ಮಾಡಿರುತ್ತೇವೆ. ಸೊ ನಮ್ಮ ಹೊಲದಲ್ಲಿ ನೀರು ನಿಂತಿಲ್ಲ. ಇಲ್ಲಿ ಪ್ರತಿ ಸಲ ಅಂತಿದ್ರು ನೀರು ನಿಂದಿರ್ತದೆ. ನಮ್ಮ 10-15 ವರ್ಷ ಹಿಡಿದು ನಮ್ಮ ತಾತ ಮುತ್ತಾತರವರು ಯಾವಾಗಲೂ ಹೊಲ ನೀರು ನಿಂದ್ರಲ್ದಂಗೆ ಇದ್ದಿಲ್ಲ. ಸೊ ಇವಾಗ ಏನದ ಟೋಟಲ್ ಹೊಲದಾಗ ನೀರಿಲ್ಲ ನಮ್ಮ ಹೊಲದಲ್ಲಿ. ಸೊ ಅಕ್ವಾಜೆಲ್ ಗ್ರ್ಯಾನುವಲ್ಸ್ ಬಳಸಿದ್ರಲಿಲ್ಲ. ಸೊ ಎರಡನೇದು ಏನದ 82 ಬಳಸಿದೆವು ಕೆಮಿಕಲ್ ಜೊತೆ. ಸೊ ಇವಾಗ ಏನದಂದ್ರೆ ಫಂಗಸ್, ಸೊ ಎಲೆ ಚುಕ್ಕೆ ರೋಗ, ಬೂದು ರೋಗ ಮತ್ತು ಎಲೆ ಕೆಂಪು ರೋಗ, ಸೊ ತಾಮ್ರ ರೋಗ ಅಂತೇಳಿ ಪ್ರತಿಯೊಂದು ಎಲೆಗಳ ಮೇಲೆ ಏನು ಬರ್ತಕ್ಕಂಥದ್ದು ಏನು ರೋಗಗಳವ ಅದು ಕಂಪಲ್ಸರಿ ಎಲ್ಲರೂ ಹೊಲಕ್ಕೆ ಬರ್ತದೆ. ಸೊ ಹೋದ ಸಲ ಹೆಸರಿನೂ ಬಂದದ, ತಾವೆಲ್ಲ ನೋಡಿರಿ. ಸೊ ಹೆಸರಿಗೆ ಕವರ್ ಆಗಿಲ್ಲ. ಸೊ ಇವಾಗ ಇನ್ನೂ ಸ್ಟಾರ್ಟಿಂಗ್ದಾಗ ಅದ. ನಮ್ಮಲ್ಲಿ ಹತ್ತಿ ರೈತರು ಪ್ರತಿಯೊಬ್ಬರು ಪ್ರೊಟೆಕ್ಟು ಮತ್ತು ಮಾಸು ಮತ್ತು 82 ಬಳಸಿದಲ್ಲಿ ಅತಿ ಉತ್ತಮವಾದ ಫಲವತ್ತತೆಯ ಫಸಲನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯ ಬೆಳೆಗಾರರಾಗಿ ಮತ್ತು ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಸೊ ಮಾಸ್ ಏನು ಮಾಡ್ತದೆ ಅಂದರೆ, ಮಾಸು ಹತ್ತಿಯಲ್ಲಿನ ಹೂಗಳ ಪ್ರಮಾಣವನ್ನು ಹೆಚ್ಚು ಮಾಡುತ್ತದೆ. ಸೊ ಅದು ಹೊಡೆದ ನಂತರ ಆ ಹತ್ತಿಯ ಹೂಗಳನ್ನು ಎಷ್ಟು ಇರುತ್ತವೆ ಅಷ್ಟು ಹೂಗಳು ಪೂರ್ತಿಯಾಗಿ ಹಾಗೆ ಗಿಡಕ್ಕೆ ಅಂಟಿಕೊಂಡಿರ್ತವೆ, ಉದುರೋದಿಲ್ಲ. ಮಳೆ ಬಿದ್ದಾಗ ಬೇರೆ ಕಡೆ ಎಲ್ಲ ಉದುರ್ತಾ ಇರ್ತದೆ. ಸೊ ಇದು ನಮ್ಮಲ್ಲಿ ಈ ಮಾಸನ್ನು ಬಳಸಿದಾಗ ಒಂದೇ ಹೂ ಉದುರೋದಿಲ್ಲ. ಯಾವಾಗ ಹೂ ಉದುರೋದಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಗಿಡಕ್ಕೆ ಉಳ್ಕೊಳ್ತು ಅಂತಂದ್ರೆ ಆವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯಿ ಆಗ್ತವೆ, ಮಗ್ಗು ಆಗ್ತದೆ. ಸೊ ಹತ್ತಿಯನ್ನು ಬಿಚ್ಚುತ್ತದೆ. ಸೊ ಪ್ರತಿಯೊಬ್ಬರೂ ತಾವೆಲ್ಲರೂ ಈ ಫಂಗಸ್ ಕಂಪಲ್ಸರಿ ಎಲ್ಲರೂ ಹೊಲದಲ್ಲಿ ಕಂಪಲ್ಸರಿ ಇದೆ, ಈ ಗ್ಯಾರಂಟಿ ತಾವೆಲ್ಲರೂ ಬಳಸ್ರಿ. ಸೊ ತಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡಿರಿ. ಬೆಳೆ ಆರ್ಗಾನಿಕ್ ಇದೆ, ನಮ್ಮಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ಗಿಡಗಳನ್ನು ಫಲವತ್ತಾಗಿ ಕಾಣಿಸ್ತವೆ. ಮನುಷ್ಯರ ಮೇನ್ ಅದ ಅಂತಂದ್ರೆ ಬೆಳೆಯಲ್ಲಿ ಮನುಷ್ಯನ ರಕ್ತ ಎಷ್ಟು ಜರೂರಿ ಅದೋ, ಸೊ ಎಲೆಗಳಲ್ಲಿ ರಸ ಒಂದು ಭಾಳ ಜರೂರಿ ಅದ. ಸೊ ಆ ರಸವನ್ನು ಹೀರ್ಕೊಂಡು ಕೀಟ ಅಂತಂದ್ರೆ ಮನುಷ್ಯಗಿನ ರಕ್ತ ಹೋದ್ರೆ ಮನುಷ್ಯ ಯಾವ ರೀತಿ ಆಯ್ತಾನ ಆ ರೀತಿ ಆಗ್ತದೆ. ಸೊ ಈಗ ನಾವು ಈ ಪ್ರೊಟೆಕ್ಟರ್ ಮತ್ತು ಮಾಸು ಮತ್ತು 82 ಮಾಡೋದ್ರಿಂದ 3 ರಕ್ತ, ಎಲುಬು ಮತ್ತು ಮಾಂಸಗಳ ರೀತಿಯಲ್ಲಿ ಯಾವ ಬೆಳವಣಿಗೆ ಆಗ್ತದೋ ಮನುಷ್ಯನಲ್ಲಿ ಅದೇ ಬೆಳೆಯಲ್ಲಿ ಬೆಳವಣಿಗೆ ಆಗುತ್ತದೆ. ಸೊ ಫಂಗಸ್ 100% ಕ್ಯೂರ್ ಆಗ್ತದೆ. ಸೊ ನಮ್ಮ ಇಮಾಮಾಬಾದ್ ಮೂಲಕ ನಮ್ಮ ವೆಸ್ಟೀಸ್ನ ಪ್ರತಿಯೊಬ್ಬರಿಗೂ ನಾವು ಇದನ್ನು ತಿಳಿಯಪಡಿಸ್ತೇವೆ. ತಾವೆಲ್ಲರೂ ಈ ಪ್ರಾಡಕ್ಟನ್ನು ಬಳಸಿರಿ, ಗಳಿಸಿರಿ, ಪ್ರತಿಯೊಬ್ಬರಿಗೆ ತಿಳಿಸಿರಿ. ಥ್ಯಾಂಕ್ ಯು.